ಇಲ್ಲಿ ಸ್ಪಿರಿಟ್ಸ್ ಯಾರಾದ್ರೂ ಇದ್ದೀರಾ? ನಮ್ಮ ಗೆಳೆಯರಾದಂತಹ ಹರೀಶ್, ನವೀನ್, ನಮ್ಮ ಗೆಳೆಯರೆಲ್ಲರೂ ಸೇರಿಕೊಂಡು ಹ್ಯಾರಿ ಅಂಡ್ ಸ್ಟುಡಿಯೋ ಸಂಸ್ಥೆ ಮೂಲಕ ಇನ್ವೈಟೆಡ್ ಅಂತ ಹೇಳಿ ಒಂದು ಕಿರುಚಿತ್ರ ಮಾಡಿದ್ದಾರೆ. ಒಂದು ಸರ್ ರಿಯಲಿಸ್ಟಿಕ್, ಅದರ ಒಂದು ಇಮ್ಯಾಜಿನರಿ ವರ್ಲ್ಡ್ ಅಲ್ಲಿ, ಒಂದು ಕಲ್ಪಿತ ಜಗತ್ತಲ್ಲಿ ನಡೆಯುವಂತಹ ಕಥೆ ಅದು. ಆದರೆ ನಮ್ಮಲ್ಲಿ ಮ್ಯಾಜಿಕಲ್ ರಿಯಲಿಸಂ ಅಂತ ಕರಿತೀವಿ ಸಾಹಿತ್ಯದಲ್ಲೂ ಕೂಡ. ಆ ಥರದ ಒಂದು ಮ್ಯಾಜಿಕಲ್ ರಿಯಲಿಸಂ ನಲ್ಲಿ ನಡೆಯುವಂತಹ ಒಂದು ಕಥೆ. ದೆವ್ವಗಳು ಸೇರಿ ಚರ್ಚೆ ಮಾಡಿದರೆ ಅಥವಾ ದೆವ್ವಗಳ ಲೋಕ ಹೇಗಿರುತ್ತೆ ಅಂತ ಹೊಸ ರೀತಿ ಅದನ್ನ ಕಟ್ಕೊಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಇನ್ವೈಟೆಡ್ ಅಂತನ್ನುವ ಕಿರುಚಿತ್ರದಲ್ಲಿ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲರೂ ಉತ್ಸಾಹಿ ಯುವ ತರುಣರು. ನಮ್ಮ ನವೀನ್ ನಮ್ಮ ರಂಗಭೂಮಿ ಗೆಳೆಯ, ನಮ್ಮ ಕಲಾ ಮಾಧ್ಯಮದ ನಾಟಕಗಳಲ್ಲಿ ಅಭಿನಯಿಸ್ತಾರೆ. ಸೊ ಹರೀಶ್ ಅದರ ನಿರ್ದೇಶಕರು, ತಂಡ ಎಲ್ಲರೂ ಇದ್ದಾರೆ. ತಾಂತ್ರಿಕವಾಗಿ ಕೂಡ ತುಂಬಾ ಸುಂದರವಾಗಿ ಮಾಡಿದ್ದಾರೆ. ಅದರ ಶಾರ್ಟ್ ಟೇಕಿಂಗ್ ಇರಬಹುದು, ಎಡಿಟಿಂಗ್ ಇರಬಹುದು, ಅದರ ಕಲರ್ ಗ್ರೇಡಿಂಗ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲವೂ ಮುಖ್ಯ ಆಗುತ್ತೆ. ಒಂದು ಸಿನಿಮಾ ಅಂತಂದ್ರೆ ಅದೊಂದು ಕ್ರಾಫ್ಟ್ ವರ್ಕ್. ಅದು ಅಂದ್ರೆ ತಾಂತ್ರಿಕವಾಗಿಯೂ ಚೆನ್ನಾಗಿರ್ಬೇಕಾಗುತ್ತೆ. ಕಥೆಯ ಆಯ್ಕೆ ಮತ್ತು ತಾಂತ್ರಿಕತೆಯಲ್ಲೂ ಕೂಡ ಗೆದ್ದಿರುವಂತಹ ತಂಡ ಹ್ಯಾರಿ ಅಂಡ್ ಸ್ಟುಡಿಯೋಸ್ ಮತ್ತು ಈ ತಂಡ ಹರೀಶ್ ಎಲ್ಲರೂ ಸೇರಿ ಇನ್ವೈಟೆಡ್ ಕಿರುಚಿತ್ರ ಹ್ಯಾರಿ ಅಂಡ್ ಸ್ಟುಡಿಯೋ ಯೂಟ್ಯೂಬ್ ಪೇಜ್ನಲ್ಲಿ ಬಿಡುಗಡೆಯಾಗಿದೆ. ಚೆನ್ನಾಗಿ ಹೋಗ್ತಾ ಇದೆ. ನಾನು ನೋಡಿದೆ, ನೀವು ನೋಡಿ ಅಂತ ಕೇಳ್ಕೊತೇನೆ. ಶುಭವಾಗ್ಲಿ. ಹೊಸ ರೀತಿ ಕೆಲಸ ಮಾಡಬೇಕು, ಹೊಸ ಕಥೆಗಳನ್ನ, ಹೊಸ ಲೋಕವನ್ನ ನಿಮ್ಮ ಮುಂದೆ ತೆರೆದಿಡಬೇಕು ಅಂತ ಕೆಲಸ ಮಾಡ್ತಿರುವಂತಹ ಎಲ್ಲ ಉತ್ಸಾಹಿ ತರುಣರಿಗೆ ಒಳ್ಳೆದಾಗ್ಲಿ. ಇನ್ವೈಟೆಡ್ ಕಿರುಚಿತ್ರ ತಪ್ಪದೆ ನೋಡಿ. ಶುಭವಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಪರಮ್ ಸರ್. ಕಲಾ ಮಾಧ್ಯಮ ಟೀಮ್ ನಮ್ಮಂತ ಹೊಸ ಹುಡುಗರಿಗೆ ಸಪೋರ್ಟ್ ಮಾಡ್ತಿರೋದೇ ದೊಡ್ಡ ವಿಷಯ. ಯಾಕೆಂದ್ರೆ ಹೊಸ ಹುಡುಗರಿಗೆ ಯಾರೋ ಅಷ್ಟು ಸಪೋರ್ಟಿಗೆ ಬರಲ್ಲ. ಸೊ ಇವರು ನಮ್ಗೆ ಸಪೋರ್ಟಿಗೆ ನಿಂತಿರೋದಕ್ಕೆ ನಮ್ಮ ಚಿರಋಣಿ. ತುಂಬಾ ಥ್ಯಾಂಕ್ಸ್, ತುಂಬಾ ಧನ್ಯವಾದಗಳು ಸರ್. ಇದು ಮೊದಲ ಪ್ರಯತ್ನ. ಆದ್ರೆ ಹೊಗಳಿಕೆಗೆ ಹಿಗ್ಗದೆ, ತೆಗಳಿಕೆಗೆ ಕುಗ್ಗದೆ ಹೊಸ ಕೆಲಸಗಳನ್ನ ಮಾಡಲಿ. ಇದು ಬರೀ ಮೊದಲ ಹೆಜ್ಜೆ ಅಂತ ತಿಳ್ಕೊಳ್ಳಿ ಹುಡುಗರುಗಳು. ಮೈ ಮರೆಯೋದು ಬೇಡ, ಒಳ್ಳೆ ಕೆಲಸ ಮಾಡಿ. ಇನ್ನು 100 ಕಿಲೋಮೀಟರ್ 1000 ಕಿಲೋಮೀಟರ್ ಹೋಗಬೇಕಾಗಿದೆ ಇವ್ರ ಜರ್ನಿಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೌಮ್ಯ ಇನ್ವೈಟ್ ಮಾಡಿದ್ಲು ನಿನ್ನ. ಇಲ್ಲೆಲ್ಲ ಔಟ್ ಆಫ್ ಸಿಲೆಬಸ್.